ಕೇಂದ್ರ ಬಾಬ್ ಆಹಾರ ಇಲಾಖೆ ವತಿಯಿಂದ ಈಗ ಮೆಗಾ ರೈಡ್ ಏನಿದೆ ಅದು ಮುಂದುವರೆದಿದೆ. ನಿನ್ನೆ ಕೂಡ ಪಂಚತಾರಾ ಹೋಟೆಲ್ಗಳ ಮೇಲೆ ದಾಳಿಯನ್ನ ಮಾಡಿದಂತ ಆಹಾರ ಸುರಕ್ಷತಾ ಪ್ರಾಧಿಕಾರದ ವತಿಯಿಂದ ದಾಳಿ ನಡೆದಿತ್ತು. ಇವತ್ತು ಕೂಡ ಮುಂದುವರೆದಿದೆ. ಮೆಗಾ ರೈಡ್ ಅನ್ನ ಮಾಡಿದ್ದಾರೆ. ಸ್ಟಾರ್ ಹೋಟೆಲ್ಗಳ ಮೇಲೆ ಅಧಿಕಾರಿಗಳಿಂದ ದಾಳಿ ಮುಂದುವರೆದಿರೋದು. ಆಹಾರ ಇಲಾಖೆಯ ಆಹಾರ ಸುರಕ್ಷತಾ ಪ್ರಾಧಿಕಾರದ ವತಿಯಿಂದ ನಡೆದಿರುವಂಥ ದಾಳಿ ಆಹಾರ ಸುರಕ್ಷತೆ ಗುಣಮಟ್ಟ ಪ್ರಾಧಿಕಾರಗಳ ಅಧಿಕಾರಿಗಳಿಂದ ರೈಡ್ ಅನ್ನು ಆಗಿ ಮಾಡುವಂಥದ್ದು. ಬ್ರಿಗೇಡ್ ರೋಡ್ MG ರೋಡ್ನಲ್ಲಿರುವಂಥ ಹಲವು ಸ್ಟಾರ್ ಹೋಟೆಲ್ಗಳಲ್ಲಿ ಒಟ್ಟು 10 ತಂಡಗಳಾಗಿ ಚೆಕಿಂಗ್ ಅನ್ನು ಮಾಡಲಾಗ್ತಾ ಇದೆ, ಪರಿಶೀಲನೆಯನ್ನು ಮಾಡಲಾಗ್ತಾ ಇದೆ. ಅಲ್ಲಿ ಬಳಕೆ ಆಗ್ತಾ ಇರುವಂತಹ ವಸ್ತುಗಳು, ಅಲ್ಲಿ ಬಳಕೆ ಆಗ್ತಾ ಇರುವಂತಹ ಪದಾರ್ಥಗಳು ಅದೆಲ್ಲವೂ ಕೂಡ ಸುರಕ್ಷಿತವಾಗಿದೆಯಾ, ಗುಣಮಟ್ಟವಾಗಿದೆಯಾ ಅಥವಾ ಕಳಪೆ ಗುಣಮಟ್ಟದ ಅನ್ನೋದರ ಬಗ್ಗೆ ಪರಿಶೀಲನೆಯನ್ನು ಮಾಡಲಾಗ್ತಾ ಇದೆ. ಸಂಪೂರ್ಣವಾಗಿ ಅದರ ಮೇಲಿರುವಂಥ ಡೇಟ್, ಎಕ್ಸ್ಪೈರಿ ಡೇಟ್ ಏನಾದರೂ ಇದೆಯಾ, ಎಕ್ಸ್ಪೈರಿ ಡೇಟ್ ಆದಮೇಲೂ ಕೂಡ ಇವರು ಬಳಕೆ ಮಾಡ್ತಿದ್ದಾರಾ, ಅದರ ಗುಣಮಟ್ಟ ಯಾವ ಹಂತದಲ್ಲಿದೆ ಅನ್ನೋದರ ಬಗ್ಗೆ ಆರೋಗ್ಯ ಇಲಾಖೆ ವತಿಯಿಂದ ನಡೀತಾ ಇರುವಂಥ ದಾಳಿಯ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಪರಿಶೀಲನೆಯನ್ನು ಮಾಡಲಾಗ್ತಾ ಇದೆ. ಆಹಾರ ಇಲಾಖೆಯ ಸಚಿವರಾಗಿರುವಂಥ ಆರೋಗ್ಯ ಇಲಾಖೆಯ ಸಚಿವರಾಗಿರುವಂಥ UT ಖಾದರ್ ಅವರ ಮಾರ್ಗದರ್ಶನದ ಮೇರೆಗೆ ಈ ಒಂದು ದಾಳಿ ಆಗ್ತಾ ಇರೋದು, ಪರಿಶೀಲನೆ ನಡೀತಾ ಇರೋದು ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ನಮ್ಮ ಪ್ರತಿನಿಧಿ ಸತ್ತಾರ್ ಒಂದು ಪ್ರತ್ಯಕ್ಷ ವರದಿಯನ್ನ ನೀಡಿದ್ದಾರೆ, ನೋಡ್ಕೊಂಬನ್ನಿ. ಪ್ರತಿಷ್ಠಿತ ಏರಿಯಾ ಆಗಿರುವಂತಹ ಬ್ರಿಗೇಡ್ ರೋಡ್ ನಲ್ಲಿರುವಂತಹ KFC ಮೇಲೆ ಇದೀಗ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಅಧಿಕಾರಿಗಳು ರೇಡ್ ಮಾಡಿ ಇಲ್ಲಿರುವಂತಹ ಆಹಾರವನ್ನು ಪರಿಶೀಲನೆ ಮಾಡುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರ ನೇರ ದೃಶ್ಯ, ಎಕ್ಸ್ಕ್ಲೂಸಿವ್ ದೃಶ್ಯವನ್ನು ನೋಡ್ತಾ ಇರಬಹುದು. ಬ್ರಿಗೇಡ್ ರೋಡ್ ನಲ್ಲಿರುವಂತಹ KFC ಇದು. ಈ ಒಂದು KFCಗೆ 5 ಜನರ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಅಧಿಕಾರಿಗಳ ತಂಡ ರೇಡ್ ಮಾಡಿ ಇಲ್ಲಿರುವಂತಹ ಪ್ರತಿಯೊಂದು ವಸ್ತುವನ್ನು ಪರಿಶೀಲನೆ ಮಾಡುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿರುವಂತಹ ಮಾಂಸ ಆಗಿರ್ಬೋದು ಅಥವಾ ಬಟರ್ ಆಗಿರ್ಬೋದು ಅಥವಾ ಜನರಿಗೆ ಕೊಡುವಂತಹ ಅಂದ್ರೆ ಗ್ರಾಹಕರಿಗೆ ಕೊಡುವಂತಹ ಪೂರೈಕೆ ಮಾಡುವಂತಹ ಪ್ರತಿಯೊಂದು ವಸ್ತುಗಳ ಗುಣಮಟ್ಟವನ್ನು ಪರಿಶೀಲನೆ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಪ್ರತಿಯೊಂದು ಇಲ್ಲಿರುವಂತಹ ಸಿಬ್ಬಂದಿಯನ್ನು ತರಾಟೆಗೆ ತೆಗೆದುಕೊಳ್ಳುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಬ್ರೆಡ್ ಆಗಿರ್ಬೋದು, ಕೆಲವೊಂದು ಐಟಮ್ಗಳಲ್ಲಿ ಯಾವುದೇ ರೀತಿಯ ಯಾವ ಡೇಟ್ ಕೂಡ ಇಲ್ಲ. ಮತ್ತೊಂದು ವಿಚಾರ, ಕೆಲವೊಂದು ಐಟಮ್ಗಳನ್ನು ಓಪನ್ ಮಾಡಿಟ್ಟು ಹಲವು ದಿನಗಳಾಗಿದೆ, ಇದನ್ನು ಯಾಕೆ ಸರಿಯಾದ ರೀತಿಯಲ್ಲಿ ನೀವು ಸ್ಟೋರ್ ಮಾಡಿಲ್ಲ ಅನ್ನೋ ಪ್ರಶ್ನೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಅದರ ನೇರ ದೃಶ್ಯವನ್ನು ನೋಡ್ತಾ ಇರ್ಬೋದು. ಪ್ರತಿಯೊಂದು ಐಟಮ್ಗಳನ್ನು ಇವರ ನಿಯಮದ ಪ್ರಕಾರ ಅದಕ್ಕೆ ಅದೇ ರೀತಿಯಲ್ಲಿ ಜೋಡಣೆ ಮಾಡಿಡಬೇಕಾಗುತ್ತೆ. ಇನ್ನು ಮಾಂಸವನ್ನು -16 ಡಿಗ್ರಿ ಸೆಲ್ಸಿಯಸ್ ಆಗಿರ್ಬೋದು ಅಥವಾ ಅವರದೇ ಆದಂತಹ ಇದರ ಮೇಲೆ ಅದನ್ನು ಸ್ಟೋರ್ ಮಾಡಿ ಇಡಬೇಕಾಗುತ್ತೆ. ಮಾಂಸ ಆಗಿರ್ಬೋದು, ಇಲ್ಲಿ ಬಳಕೆ ಆಗ್ತಿರುವಂತಹ ನೋಡ್ತಾ ಇರ್ಬೋದು ಕೆಲವೊಂದು ಐಟಮ್ಗಳು, ಅಂದ್ರೆ ಜನರಿಗೆ ಬರ್ಗರ್ ಆಗಿರ್ಬೋದು, ಪಿಜ್ಜಾ, ಇದಕ್ಕೆ ಬಳಕೆ ಮಾಡುವಂತಹ ಐಟಮ್ ಆಗಿರೋದು ಪ್ರತಿಯೊಂದನ್ನು ಕೂಡ ವೆರಿಫಿಕೇಶನ್ ಮಾಡುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಇನ್ನು ಇಲ್ಲಿರುವಂತಹ ಐಸ್ ಕ್ರೀಮು ಅಥವಾ ಬಳಕೆ ಆಗುತ್ತಿರುವಂತಹ ಸಾಸ್ಗಳನ್ನು ಕೂಡ, ಇನ್ನು ಫ್ರೆಂಚ್ ಫ್ರೈಸ್ ಆಗಿರ್ಬೋದು, ಪ್ರತಿಯೊಂದರ ಐಟಮ್ಗಳನ್ನು ಕೂಡ ಪರಿಶೀಲನೆ ಮಾಡುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಬಳಕೆ ಆಗ್ತಿರುವಂತಹ ಎಣ್ಣೆಯನ್ನು ಕೂಡ ಪರಿಶೀಲನೆ ಮಾಡುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಇವರು ಯಾವುದೇ ರೀತಿಯ ನ್ಯೂನ್ಯತೆ ಇದುವರೆಗೂ ಕೂಡ ಕಂಡು ಬಂದಿಲ್ಲ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಆದ್ರೆ ಇವರು ನಿಯಮಾನುಸಾರ ಇಲ್ಲಿ ರೇಡ್ ಮಾಡಿರುವಂಥದ್ದು. ಈ ಬಗ್ಗೆ ಇಲ್ಲಿ ಈ ಒಂದು KFC ಸೆಂಟರ್ ಬಗ್ಗೆ ಇವರಿಗೆ ಈ ಹಿಂದೆ ದೂರು ಬಂದಿತ್ತಾ ಅನ್ನೋ ಸಂಬಂಧಪಟ್ಟ ಹಾಗೆ ಕೂಡ ಅಧಿಕಾರಿಗಳು ಇನ್ನೂ ಕೂಡ ಸ್ಪಷ್ಟತೆ ಕೊಟ್ಟಿಲ್ಲ. ಬಟ್ ಒಂದು ವಿಚಾರ ಅಂದ್ರೆ, ಕೆಲ ದಿನಗಳ ಹಿಂದೆಷ್ಟೇ ಆಫರ್ ಅನ್ನು ಬಿಡಲಾಗಿತ್ತು. ಕೆಲವೊಂದು KFCಗಳಲ್ಲಿ 30%, 40% ಆಫರ್ ಅನ್ನು ಬಿಡಲಾಗಿತ್ತು. ಆ ಒಂದು ಆಫರ್ ಡಿಸ್ಕೌಂಟ್ ಸಂದರ್ಭದಲ್ಲಿ ಕಡಿಮೆ ಗುಣಮಟ್ಟದ ಮಾಂಸ ಜೊತೆಗೆ ಎಕ್ಸ್ಪೈರ್ ಆಗಿರುವಂತಹ ಮಾಂಸವನ್ನು ಪೂರೈಕೆ ಮಾಡಲಾಗ್ತಾ ಇತ್ತು. ಆ ಒಂದು ಮಾಂಸವನ್ನು ಬಳಕೆ ಮಾಡಿ ಅದನ್ನು ಗ್ರಾಹಕರಿಗೆ ಕೊಡಲಾಗಿತ್ತು ಅನ್ನೋ ಆರೋಪ ಕೇಳಿ ಬಂದಿತ್ತು. ಈ ಒಂದು ಆರೋಪದ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಜನರು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದ ಕೂಡ ವೈರಲ್ ಮಾಡಿದ್ರು. ಜೊತೆಗೆ ಅಧಿಕಾರಿಗಳನ್ನು ಕೂಡ ಟ್ಯಾಗ್ ಮಾಡಿದ್ರು. ಎಲ್ಲ ಆಯಾಮದಲ್ಲೂ ತದನಂತರದಲ್ಲ ಪರಿಶೀಲನೆ ಮಾಡಿರುವಂತಹ ಅಧಿಕಾರಿಗಳು ಇದೀಗ ರೇಡ್ ಮಾಡಿರುವಂಥದ್ದು. ಅಂದ್ರೆ ಇದೇ ಇಲ್ಲಿರುವಂತಹ ಬ್ರಿಗೇಡ್ ರೋಡ್ ನಲ್ಲಿರುವಂತಹ KFCಯಲ್ಲಿ KFC ಇಂದ ಈ ರೀತಿ ಲೋಪ ಆಗಿದೆ ಅನ್ನೋದು ಗ್ರಾಹಕರ ವರ್ಷನ್ ಆಗಿರ್ಲಿಲ್ಲ. ಬಟ್ ಬಹುತೇಕ KFCಗಳಲ್ಲಿ ಈ ರೀತಿ ತೊಂದರೆ ಆಗ್ತಿದೆ ಅನ್ನೋ ನಿಟ್ಟಿನಲ್ಲಿ ಕೂಡ ಒಂದಿಷ್ಟು ದೂರು ಬಂದಂತಹ ಹಿನ್ನೆಲೆ ಆ ಒಂದು ದೂರನ್ನು ಪರಿಶೀಲನೆ ಮಾಡುವಂತಹ ಸಲುವಾಗಿ ಇವತ್ತು ನೇರವಾಗಿ ರೇಡ್ ಮಾಡಿ ಇದೀಗ ಆಹಾರದ ಗುಣಮಟ್ಟವನ್ನು ಪರಿಶೀಲನೆ ಮಾಡುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಚೂರು ಆಡೋವಾಗ ನೋಡ್ಕೊಂಡ್ ಬರ್ಬೋದು. ನಿನ್ನೆ ಅಂದ್ರೆ ಅಲ್ಲಿ ಕೊಟ್ಟಿದ್ದೀವಲ್ಲ, ಅದು ನೋಡ್ಬೇಕು. ಈಗ ಇವತ್ತು ಎಲ್ಲೆಲ್ಲಿ ಇನ್ಯಾರು ಇದ್ದಾರೆ ಒಟ್ಟಿಗೆ ಬಂದ್ಬಿಡ್ಲೆ? ಅಲ್ಲ, ಇನ್ಯಾರು ಇದ್ದಾರೆ? ನಿನ್ನೆ ಎಷ್ಟು ಕಡೆ ಮಾಡಿದ್ರು?
ನಾವು ಅದೇ 30 ಟೀಮ್ ಹಾಕಿ ಸುಮಾರು 35 ಹೋಟ್ಲುಗಳಲ್ಲಿ ತಪಾಸಣೆ ಮಾಡಿದ್ದೀವಿ. ಇವತ್ತು ತಿರ್ಗಾ ಇದು ಕಂಟಿನ್ಯೂ ಆಗಿದೆ. ಇವತ್ತು KFC, ಮೆಕ್ಡೊನಾಲ್ಡ್ ಇಂಥ ಕಡೆ ಎಲ್ಲಿ ನಾವು ಈ ಬನ್ ಇರ್ಬೋದು, ಚಿಕನ್ ಇರ್ಬೋದು, ಯಾವ ರೀತಿ ಇದೆ ಅಂತ ನೋಡ್ತಾ ಇದ್ದೀವಿ. ಇವತ್ತು ಇದು ಕಂಟಿನ್ಯೂ ಆಗ್ತದೆ. ಇವತ್ತು ಸುಮಾರು ಒಂದು 35ರಿಂದ 40 ಒಟ್ಟು ನಾವು 60 5 ಸ್ಟಾರು 3 ಸ್ಟಾರ್ ಹೋಟ್ಲು ತಪಾಸಣೆ ಮಾಡಬೇಕು ಅಂತ ಅಧಿಕಾರಿಗಳಿಗೆ ಸೂಚನೆ ಮಾಡಿದ್ದು. ಆ ರೀತಿ ಇವತ್ತು ಮಾಡ್ತಾ ಇದ್ದೀವಿ. ಇವತ್ತು ಅದ್ರ ಜೊತೆಗೆ KFC ಮತ್ತು ಮೆಕ್ಡೊನಾಲ್ಡ್ ಸಹಿತ ಇನ್ಸ್ಪೆಕ್ಷನ್ ಮಾಡ್ತಾ ಇದ್ದೀವಿ. ಸರ್, ಈಗ ಇದು ನೆಕ್ಸ್ಟ್ ಏನು ಅಂತ, ಈಗ ಪ್ರೊಸೀಜರ್ ನೆಕ್ಸ್ಟ್ ಏನು ಅಂತ, ಈಗ ರೇಡ್ ಆಯಿತು, ಕೆಲವು ನ್ಯೂನತೆಗಳು ಬಂದಿದೆ. ಅವ್ರಿಗೆ ನೋಟಿಸ್ ಕೊಟ್ಟು ಈಗಾಗಲೇ ಕೆಲವು ಕಡೆ ಈ ಮಟನ್ ಇರ್ಬೋದು, ಚಿಕನ್ ಇರ್ಬೋದು, ಅದನ್ನು ಸೀಸ್ ಮಾಡಿ ನಾವು ಅಲ್ಲ ಅವ್ರ ಕೋಲ್ಡ್ ಸ್ಟೋರೇಜಲ್ಲೇ ಇಟ್ಟಿದ್ದೀವಿ. ಈಗ ನೋಟಿಸ್ ಕೊಡ್ತೀವಿ. ನೋಟಿಸ್ ಕೊಟ್ಟು ಅದು ಯಾಕೆ ಇದು ಮಾಡಿಲ್ಲ ಅಂತೇಳಿ ಎಲ್ಲಿ ನಾವು ಭಾಳ ನ್ಯೂನತೆಗಳು ಕಂಡು ಬರ್ತದೆ ಅಲ್ಲಿ ಕಠಿಣ ಕ್ರಮ ತಗೊಂತೀವಿ. ಎಲ್ಲಿ ನಾವು ಅವ್ರಿಗೆ ಒಂದು ಅವಕಾಶ ಕೊಟ್ಟು ಕ್ಲೀನಿನೆಸ್ ಮೇಂಟೈನ್ ಮಾಡೋದು ಇದೆಲ್ಲ ಮಾಡೋದಕ್ಕೆ ನೋಟಿಸ್ ಕೊಡ್ತೀವಿ. ಅದು ಮಾಡ್ತು ಅಂದರೆ ಅವ್ರಿಗೆ ವಾರ್ನಿಂಗ್ ಕೊಟ್ಟು ಇದು ಮಾಡ್ತೀವಿ. ಇನ್ನು ಕೆಲವು ಕಡೆ ಇವಾಗ ಯಾರು ಭಾಳ ನ್ಯೂನತೆ ಇದ್ದರೆ ಅದನ್ನು ನಾವು ಲೈಸೆನ್ಸ್ನ ಸಸ್ಪೆಂಡ್ ಮಾಡಲಿಕ್ಕೆ. ಮಾಂಸ ಎಕ್ಸ್ಪೈರ್ಡ್ ಆಗಿ ಇದು ಗಂಭೀರವಾಗಿ ನ್ಯೂನತೆ ಅಲ್ವಾ ಅಂತ ಅದೇ ಯಾಕೆ ಇಟ್ಟಿದ್ರು ಅನ್ನೋದು ಬರ್ತದೆ. ಅವರು ಎಕ್ಸ್ಪ್ಲೈನ್ ಮಾಡಬೇಕಲ್ಲ. ಯಾಕಂದರೆ ಈಗ ಎಕ್ಸ್ಪೈರಿ ಜೊತೆಗೆ ಬೇರೆ ಚೆನ್ನಾಗಿರೋದು ಇತ್ತು. ಅವ್ರು ಯಾಕೆ ಅಲ್ಲಿ ಇಟ್ಟಿದ್ರು ಅಂತ ಎಕ್ಸ್ಪ್ಲನೇಷನ್ ಕೇಳ್ತೀವಿ. ಕೆಲವು ಕಡೆ ನ್ಯೂನತೆ ಜಾಸ್ತಿ ಇದ್ದರೆ ಅದು ಸಸ್ಪೆಂಡ್ ಮಾಡ್ತೀವಿ ಲೈಸೆನ್ಸ್. ನೆನ್ನೆ ಇವತ್ತು 2 ದಿನ ಅಷ್ಟೇ. ಗ್ರಾಹಕರು ಕೂಡ ಒಂದಿಷ್ಟು ಈ ಪ್ರತಿಷ್ಠಿತ ಹೋಟೆಲ್ಗಳು ಹಿಂಗಾದ್ರೆ ಈ ಮುಂಚೆ ನಿಮಗೆ ಇನ್ಫಾರ್ಮೇಶನ್ ಇತ್ತು ಅಥವಾ ದೂರ ಏನೋ ಬಂದಿತ್ತಾ ಅದ್ರ ಮೇಲೆ ರೇಡ್ ಮಾಡಿದ್ರು? ಇಲ್ಲ, ದೂರ ಅಂತಲ್ಲ. ಮಾನ್ಯ ಸಚಿವರು ಏನಂದರೆ ಇವಾಗ ನಾವು ಬರೀ ಬೀದಿ ಬದಿ ವ್ಯಾಪಾರ ಇರ್ಬೋದು, ಚಿಕ್ಕ ಚಿಕ್ಕ ಹೋಟ್ಲು ಇರ್ಬೋದು, ಅದನ್ನು ನಾವು ತಪಾಸಣೆ ಮಾಡ್ತಿದ್ದ. ನಾವು ಈ ಒಂದು 5 ಸ್ಟಾರ್ 3 ಸ್ಟಾರ್ ಹೋಟ್ಲುಗಳಂದರೆ ಭಾಳ ಚೆನ್ನಾಗಿರುತ್ತೆ, ಗುಣಮಟ್ಟ ಉತ್ತಮವಾಗಿರುತ್ತೆ ಅಂದ್ಕೊಂಡಿದ್ದೆ. ಬಟ್ ಈಗ ಇದು ನೋಡಿದ್ರೆ ಇಲ್ಲಿ ಎಷ್ಟೋ ಕಡೆ ಕೊಳ್ತೋಗಿರೋ ಫ್ರೂಟ್ಸ್ ಇದೆ, ಎಕ್ಸ್ಪೈರಿ ಮಟನ್ನು ಚಿಕನ್ ಇದೆ. ಸೊ ಹಂಗಾಗಿ ಅದನ್ನು ಒಂಚೂರು ಬಿಗಿ ಮಾಡಬೇಕಾಗತ್ತೆ, ಇವನ್ನ ಒಂಚೂರು ಬಿಗಿ ಮಾಡಬೇಕಾಗತ್ತೆ. ಇದ್ರ ಜೊತೆಗೆ ನಾವು ನೆನ್ನೆ ಇವತ್ತು ಏನು ಮಾಡಿದ್ದೀವಿ, ಇವ್ರದ್ದು ಸೆಂಟ್ರಲ್ ವೇರ್ ಹೌಸ್ ಏನಿದೆ ಅಲ್ಲೂ ಸಹಿತ ನಾವು ತಪಾಸಣೆ ಮಾಡಿದ್ದೀವಿ. ಅಲ್ಲೂ ಸ್ಯಾಂಪಲ್ಸ್ ತೆಗೆದಿದ್ದೀವಿ. ಅದೇನಾರು ಅನ್ಸೆಪ್ಟ್ ಬಂತು ಅಂದರೆ ನಾವು ಪ್ರಾಸಿಕ್ಯೂಷನ್ಗೆ JMFC ಕೋರ್ಟಿಗೆ ಹಾಕ್ತೀವಿ. ಈಗ ಎಷ್ಟು ಕಡೆ ಈಗ ವೇರ್ ಹೌಸ್ ಎಷ್ಟು ಸೆಂಟರ್ ಮೇಲೆ ರೇಡ್ ಮಾಡಿದ್ರು? ಅದು 2 ವೇರ್ ಹೌಸ್ ಬರುತ್ತೆ. ಒಂದು ಕೋಲ್ಡ್ ಚೈನ್ ಅಂತ ಇದೆ, ಇನ್ನೊಂದು ಫುಡ್ ಲ್ಯಾಂಡ್ ಅಂತ ಇದೆ. ಅದು 2 ಕಡೆ ರೈಡ್ ಅಂತಲ್ಲ, ತಪಾಸಣೆ ಮಾಡ್ತಾ ಇದ್ದೀವಿ. ಅಲ್ಲಿ ಏನಿದೆ ಅಂತ ನೋಡಲಿಕ್ಕೆ ಇದು ಮಾಡಿದ್ದೆ. ನೋಟಿಸ್ ಇಶ್ಯೂ ಆಗಿದೆ ಸರ್ ನಿನ್ನೆ? ಹೌದು, ನೆನ್ನೆ ಸುಮಾರು 11 ಕಡೆ ಇಶ್ಯೂ ಮಾಡಿದ್ದೀವಿ ನೋಟಿಸ್. ಎಲ್ಲ ಹೋಟ್ಲುಗಳಿಗೆ ಎಲ್ಲಿ ಇದು ಮಾಡಿದ್ದೀವಿ. ಇವಾಗ ಏನಾರ ಒಂದು ಚಿಕ್ಕ ಲೋಪ ನ್ಯೂನತೆಗಳಿದ್ದೇ ಇರತ್ತೆ, ಅಲ್ಲಿ ಮಾಡಿದ್ದೀವಿ. ಇವಿಷ್ಟು ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಆಯುಕ್ತರಾಗಿರುವಂತಹ ಶ್ರೀನಿವಾಸ್ ಅವರ ಮಾತು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಸತ್ತ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಅಲ್ಲಿರುವಂತಹ ಪದಾರ್ಥಗಳು ಗುಣಮಟ್ಟವಾಗಿದೆಯಾ ಅಥವಾ ಇಲ್ವಾ ಅನ್ನೋದನ್ನ ಪರಿಶೀಲನೆಯನ್ನ ಮಾಡುವಂಥ ಕೆಲಸವನ್ನ ಮಾಡಲಾಗ್ತಾ ಇದೆ ಆರೋಗ್ಯ ಇಲಾಖೆ ವತಿಯಿಂದ. ಆಹಾರ ಸುರಕ್ಷತಾ ಪ್ರಾಧಿಕಾರದ ವತಿಯಿಂದ ಈ ಒಂದು ದಾಳಿ ಆಗ್ತಾ ಇದ್ದು ಅಲ್ಲಿ ಗುಣಮಟ್ಟವನ್ನು ಕಾಪಾಡಿಕೊಳ್ಳಲಾಗ್ತಾ ಇದೆಯಾ ಅಥವಾ ಕಳಪೆ ಗುಣಮಟ್ಟದಿದೆಯಾ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಪರಿಶೀಲನೆಯನ್ನು ಮಾಡಲಾಗ್ತಾ ಇದೆ. ನಿನ್ನೆ ಪಂಚತಾರಾ ಹೋಟೆಲ್ಗಳಲ್ಲಿ ದಾಳಿ ಮಾಡಿದಾಗ ಶಾಕಿಂಗ್ ವಿಚಾರ ಬೆಳಕಿಗೆ ಬಂದಿತ್ತು. ಕೆಜಿಗಟ್ಟಲೆ ತರಕಾರಿ, ಮಟನ್, ಮಾಂಸ ಎಲ್ಲವೂ ಕೂಡ ಕೊಳೆತ ಸ್ಥಿತಿಯಲ್ಲಿ ಪತ್ತೆಯಾಗಿತ್ತು. ಹಾಲು 30 ಲೀಟರ್ ಹಾಲು ಎಕ್ಸ್ಪೈರಿ ಆಗಿದ್ರು ಕೂಡ ಅದೇ ಹಾಲನ್ನು ಬರುವಂಥ ಗ್ರಾಹಕರಿಗೆ ಕೊಡುವಂಥ ಕೆಲಸವನ್ನು ಸ್ಟಾರ್ ಹೋಟೆಲ್ಗಳು ಮಾಡ್ತಾ ಇತ್ತು ಅನ್ನೋದನ್ನು ದಾಳಿಯ ವೇಳೆ ಆಹಾರ ಸುರಕ್ಷತಾ ಪ್ರಾಧಿಕಾರ ಅಧಿಕಾರಿಗಳು ಕಂಡುಕೊಂಡಿದ್ರು. ಇವತ್ತು ದಾಳಿಯನ್ನು ಮುಂದುವರಿಸಿದ್ದಾರೆ. ಬೇರೆ ಬೇರೆ ಹೋಟೆಲ್ಗಳ ಮೇಲೆ ದಾಳಿಯನ್ನು ಮಾಡಿರೋದು. ಗ್ರಾಹಕರು ಎಲ್ಲಿ ಹೆಚ್ಚಾಗಿ ಹೋಗ್ತಾರೋ, ಯಾವ ಹೋಟೆಲ್ಗಳಿಗೆ ಹೋಗಿ ಅಲ್ಲಿ ಆಹಾರವನ್ನು ಸೇವನೆ ಮಾಡ್ತಾರೋ ಅಂಥ ಹೋಟೆಲ್ಗಳನ್ನು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಗ್ರಾಹಕರ ಹಿತದೃಷ್ಟಿಯಿಂದ, ಗ್ರಾಹಕರ ಆರೋಗ್ಯದ ಹಿತದೃಷ್ಟಿಯಿಂದ ಈ ಒಂದು ದಾಳಿ ಆಗ್ತಾ ಇದೆ. ಪರಿಶೀಲನೆ ಕೂಡ ಮಾಡಲಾಗ್ತಾ ಇದೆ. ನಮಗೆ ಗೊತ್ತಾಗೋದಿಲ್ಲ ಅವ್ರು ಯಾವ ಆಹಾರವನ್ನು ಕೊಡ್ತಾರೋ ಅದನ್ನು ನಾವು ಸೇವಿಸ್ತೀವಿ. ಅದು ಗುಣಮಟ್ಟದಿದೆಯಾ ಅಥವಾ ಕಳಪೆ ಗುಣಮಟ್ಟದಿದೆಯಾ ಅಥವಾ ಎಕ್ಸ್ಪೈರಿ ಆಗಿರುವಂಥದ್ದು, ಕೊಳೆತ ಸ್ಥಿತಿಯಲ್ಲಿ ಇರುತ್ತದ, ನಮಗೇನು ಗೊತ್ತಾಗಲ್ಲ. ಟೇಸ್ಟಿಂಗ್ ಪೌಡ್ರ್ ಹಾಕ್ತಾರೆ, ರುಚಿಯಾಗಿರುತ್ತೆ ಅಂತೇಳಿ ನಾವು ತಿಂತೀವಿ. ಅದರಿಂದ ನಮ್ಮ ಆರೋಗ್ಯ ಹಾಳಾಗುತ್ತೆ, ಆರೋಗ್ಯ ಹದಗೆಡುತ್ತೆ. ಇದ್ಯಾವುದು ಕೂಡ ಆಗಬಾರ್ದು ಅಂತಂದರೆ ಇಂತಹ ದಾಳಿಗಳು ಆಗಬೇಕು ಅಂತೇಳಿ ಅಧಿಕಾರಿಗಳು ಹೇಳ್ತಾ ಇರೋದು. ಅಲರ್ಟ್ ಆಗ್ತಾರೆ, ನಾವು ಗುಣಮಟ್ಟದ ಆಹಾರವನ್ನು ಪೂರೈಕೆ ಮಾಡಬೇಕು ಗ್ರಾಹಕರಿಗೆ ಅನ್ನೋದು ಅವರಿಗೆ ಒಂದು ಅರಿವಾಗುತ್ತೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ
ರಿಪೋರ್ಟರ್ ಸತ್ತಾರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ರೆ. ಸತ್ತಾರ್, ಈ ಕ್ಷಣಕ್ಕೆ ಏನು ಅಪ್ಡೇಟ್ ಕೊಡ್ತೀರಿ? ಇವತ್ತು ನಡೆದಂಥ ದಾಳಿಯ ಸಂದರ್ಭದಲ್ಲಿ ಏನಾದರೂ ಲೋಪದೋಷಗಳು ಕಂಡು ಬಂತಾ? ನಾಗೇಂದ್ರ ಬಾಬು, ಈ ಕ್ಷಣಕ್ಕೆ ಮಾಹಿತಿ ಕೊಡೋದಾದ್ರೆ ಇಲ್ಲಿ ಇನ್ನೂ ಕೂಡ ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ಇನ್ನೂ ಕೂಡ ಅಂತಿಮ ಒಂದು ನಿರ್ಧಾರಕ್ಕೆ ಬಂದಿಲ್ಲ. KFC ಹಾಗೂ ಮೆಕ್ಡೊನಾಲ್ಡ್ಸ್ ಮೇಲೆ ಇಲ್ಲಿ ರೇಡ್ ಮಾಡಿ ಇದೀಗ ಪರಿಶೀಲನೆ ಮಾಡುವಂತಹ ಕೆಲಸವನ್ನು ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಅಧಿಕಾರಿಗಳು ಮಾಡಿದ್ದಾರೆ. ಖುದ್ದು ಸ್ಥಳಕ್ಕೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಆಯುಕ್ತರಾಗಿರುವಂತಹ ಶ್ರೀನಿವಾಸ್ ಅವರು ಕೂಡ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ. ಇಲ್ಲಿ ಸಿಬ್ಬಂದಿ ಮಾತನಾಡ್ಸ್ಕೊಂಡು ಹೋಗೋಣ. ಸರ್, ಅವರು ಏನಂದ್ರು? ನಿಮ್ಮ ಹತ್ರ ಏನು ಸರ್ ಎಲ್ಲ ಚೆಕ್ ಮಾಡಿದ್ದಾರೆ. ದೆರ್ ಇಸ್ ನೋ ಇಶ್ಯೂ. ಆಲ್ ಏನು ಪ್ರೊಸೆಸ್ ಇದೆ ನಾವು ಫಾಲೋ ಮಾಡಿದ್ದೀವಿ. ಸೊ ಎಲ್ಲ ಚೆಕ್ ಮಾಡಿದ್ದಾರೆ, ಏನು ಇಶ್ಯೂ ಫೈಂಡ್ ಔಟ್ ಆಗಿಲ್ಲ. ಸೊ ಏನು ಎಕ್ಸ್ಪೈರಿ ಆಗಲಿ ಅದು ಕೂಲಿಂಗ್ ಆಗಲಿ ಎಲ್ಲ ನಾವು ಫಾಲೋ ಮಾಡಿದ್ದೀವಿ. ಸೊ ಆಲ್ ಓಕೆ. ಪ್ರಶ್ನೆ ಇರೋದು, ಈ ಹಿಂದೆ ನಿಮ್ಮಲ್ಲಿ ಆಫರ್ ಬಂದಂಥ ಟೈಮ್ನಲ್ಲಿ 20%, 30% ಆಫರ್ ಟೈಮಲ್ಲಿ ಒಂದಿಷ್ಟು ಎಕ್ಸ್ಪೈರ್ಡ್ ಆಗಿರುವಂತಹ ಮಾಂಸವನ್ನು ಪೂರೈಕೆ ಮಾಡಲಾಗ್ತಿತ್ತು. ಒಂದಿಷ್ಟು ಗ್ರಾಹಕರು ಆರೋಪವನ್ನು ಮಾಡಿದರು. ಸರ್ ಅದು ನಾವು ಆ ಥರ ಏನು ಫಾಲೋ ಮಾಡಿಲ್ಲ. ಮೇ ಬಿ ಮಿಸ್ಕಮ್ಯುನಿಕೇಷನ್ ಐದರ್ ಮ್ಯಾನೇಜರ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಬಂದಿರಲ್ಲ. ಸೊ ಅದು ಪ್ರಾಬ್ಲಮ್ ಆಗಿರುತ್ತೆ. ಅದು ಕಂಪನಿ ಮಾಡ್ಕೊಂತಾರೆ. ಏನಾದರೂ ನಿಮ್ಮ ಗಮನಕ್ಕೆ ಏನಾದರೂ ನಿಮ್ಮನ್ನು ಪ್ರಶ್ನೆ ಮಾಡಿದ್ದೇನಾದರೂ? ಮೈ ಅಥಾರಿಟಿ ನೋಡ್ಕೊತಾರೆ ಸರ್. ನಮಗೆ ಕೇಳ್ತಾರೆ, ಬಟ್ ನಾವು ಕಸ್ಟಮರ್ಗೆ ರೆಸ್ಟೋರೆಂಟ್ ಟೂರ್ ಅಂತ ಮಾಡ್ತೀವಿ, ಅವರಿಗೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀವಿ ಅಷ್ಟೇ. ಇಲ್ಲಿ ಇವತ್ತು ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಅಧಿಕಾರಿಗಳು ಇಲ್ಲಿರುವಂತಹ ಕಬಾಬ್ ಆಗಿರ್ಬೋದು ಅಥವಾ ಪ್ರತಿಯೊಂದು ಚಿಕನ್ ಅನ್ನು ಕೂಡ ಅದರ ಸ್ಯಾಂಪಲ್ ಅನ್ನು ಕೂಡ ಪರಿಶೀಲನೆ ಮಾಡಿದ್ದಾರೆ. ಜೊತೆಗೆ ಅದರ ಗುಣಮಟ್ಟವನ್ನು ಕೂಡ ಪರಿಶೀಲನೆ ಮಾಡಿದ್ದಾರೆ. ಜೊತೆಗೆ ಇವರು ಇದನ್ನು ಎಲ್ಲೂ ಸ್ಟೋರ್ ಮಾಡ್ತಾ ಇದ್ರು ಅನ್ನೋ ಸಂಬಂಧಪಟ್ಟ ಹಾಗೆ ಕೂಡ ಮಾಹಿತಿ ಪಡೆಯುವಂತಹ ಒಂದು ಕೆಲಸವನ್ನು ಕೂಡ ಇದೀಗ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಅಧಿಕಾರಿಗಳು ಮಾಡಿರುವಂಥದ್ದು. ಈ KFC ಮತ್ತು ಮೆಕ್ಡೊನಾಲ್ಡ್ಸ್ನಲ್ಲಿ ಕೇಳಿ ಬಂದಿರುವಂತಹ ಒಂದಿಷ್ಟು ಆರೋಪ ಏನಂದ್ರೆ, ಈ ಹಿಂದೆ ಕೆಲ ತಿಂಗಳ ಹಿಂದೆ ಅಷ್ಟೇ ಒಂದಿಷ್ಟು ಆಫರ್ ನೆಪದಲ್ಲಿ ಇಲ್ಲಿ 30%, 20%, 50% ಆಫರ್ ಕೊಡ್ತಾ ಇದ್ರು. ಆ ಒಂದು ಸಂದರ್ಭದಲ್ಲಿ ಕಡಿಮೆ ಗುಣಮಟ್ಟದ ಆಹಾರವನ್ನು ಪೂರೈಕೆ ಮಾಡಿದ್ರು ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಗ್ರಾಹಕರು ಆರೋಪವನ್ನು ಮಾಡಿದ್ರು. ಆ ಒಂದು ಅಧಿಕಾರಿಗಳಿಗಿತ್ತು. ಈ ಬೆನ್ನಲ್ಲೇ ಇದು ಇವತ್ತು ರೇಡ್ ಮಾಡಿ ಪರಿಶೀಲನೆ ಮಾಡುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಕಮಿಷನರ್ ಕೂಡ ಇದ್ದಾರೆ, ಅವ್ರನ್ನು ಕೂಡ ತಿಂತಾ ಇದ್ದೀನ, ಇರೋ ಫುಡ್ ತಿಂತಾ ಇದ್ದೀನ ಅಥವಾ ಅದರಲ್ಲಿ ಏನಾರ ಇದಾಗಿದೆ ಅಂತ ತಿಳ್ಕೊಳ್ಳೋದು. ಯಾಕಂದರೆ ನಾವು ಅಲ್ಲಿ ದೊಡ್ಡ ದೊಡ್ಡ ಪ್ರತಿಷ್ಠಿತ ಹೋಟ್ಲಿಗೆ ಹೋದಾಗ ಸುಮಾರು ಊಟನೇ 2,500-3,000 ರೂಪಾಯಿ ಇರುತ್ತೆ ಒಂದು ಊಟ. ಅದಕ್ಕೆ 28% GST ಇರುತ್ತೆ. ಸೊ ಎಲ್ಲ ಸೇರಿದ್ರೆ 4,000-4,500 ಆಗ್ತದೆ. ಈ ಥರ ಹೋಗಿ ನಾನು ಯಾಕೆ ಕಳಪ ತಿನ್ಬೇಕು? ಅದ್ರ ಬದಲು ನಾನು ಬೇರೆ ಕಡೆ ಎಲ್ಲ ಒಂದು ಕಡೆ ಊಟ ಮಾಡ್ಕೊತೀನಿ. ಸೊ ಇದು ಅವ್ರಿಗೆ ಅರಿವು ಮೂಡ್ತದೆ ಮತ್ತು ಹೋಟ್ಲವ್ರಿಗೆ ಒಂದು ಇದನ್ನು ಸರಿಪಡಿಸ್ಲಿಕ್ಕೆ ಇದೊಂದು ವ್ಯವಸ್ಥೆ ಮಾಡಿಕೊಟ್ಟಂಗೆ ಆಗುತ್ತೆ. ಇದು ದೂರ ಅಂತ ಏನಿಲ್ಲ. ಇದು ಒಂದು ಈಗ ಅದೇ ಚಿಕ್ಕ ಚಿಕ್ಕ ಹೋಟ್ಲು ಮಾಡ್ತಾಯಿದ್ದು, ಈಗ ಯಾಕೆ ದೊಡ್ಡ ಹೋಟ್ಲು ಯಾಕೆಂದರೆ ನಾವು ಇಲ್ಲಿವರೆಗೂ ಯಾಕೆ 3 ಸ್ಟಾರ್ 5 ಸ್ಟಾರ್ ನಾವು ಈ ರೀತಿ ಮಾಡಿರಲಿಲ್ಲ ಅಂದರೆ, ಅದು ಲೈಸೆನ್ಸ್ ಕೊಡೋದು ಸೆಂಟ್ರಲ್ DOಗೆ ಬರುತ್ತೆ. ಸೊ ಅಲ್ಲಿ ತಪಾಸಣೆ ಮಾಡಬೇಕಾದ್ರೆ ನಾವು ಅವ್ರಿಗೆ ತಿಳಿಸಿ ಹೋಗ್ಬೇಕು ಅಂತ ಕಾನೂನಲ್ಲಿದೆ. ಸೊ ಇದಕ್ಕೆ ಈ ಸಲ ಮೊನ್ನೆ ಅವ್ರಿಗೆ ತಿಳಿಸಿ ಅವ್ರನ್ನೂ ಸಹಿತ ಅವರ ಮೀಟಿಂಗ್ ಮಾಡಿ ಜೊತೆಗೇನೆ ಇದೊಂದು ಇದು ಮಾಡ್ತಾರೆ. ಕ್ರಿಮಿನಲ್ ಕೇಸಸ್ಗಳೇನಾದರೂ ಒಂದೊಮ್ಮೆ ತಮ್ಮ ವ್ಯಾಪ್ತಿಯಲ್ಲಿ ಕಂಡು ಬಂದರೆ ಅನ್ಸೇಫ್ ಅಂತ ಬಂದರೆ ಏನು ಯಾವ ರೀತಿ ಕ್ರಮ ಇರುತ್ತೆ ಅವರಿಗೆ? ಈಗ ಅದು ಅನ್ಸೇಫು ತಿರ್ಗಾ ಫುಡ್ ಮೇಲೆ ಡಿಪೆಂಡ್ ಆಗ್ತದೆ. ಇದ್ರ ಮೇಲೆ ಅಪ್ ಟು 5 years ಜೈಲು ಇದೆ. ಎಲ್ಲರ ವ್ಯಕ್ತಿ ಅಥವಾ ಯಾರು ಸತ್ತಿದ್ರೆ ಅದು ಜೀವಾವಧಿ ಶಿಕ್ಷೆನೂ ಬರುತ್ತೆ. ಈ ಥರದ ಪ್ರಕರಣ ಏನಾದರೂ ನೋಡಿದ್ದೀರಾ ಸರ್? ನಾನು ಬಂದಾಗಂತೂ ಇಲ್ಲ. ಬಟ್ ಜೈಲು ಹಾಕಿರೋದು ಕೆಲವು ಕಡೆ ಹಾಸನಲ್ಲೆಲ್ಲ 1 ತಿಂಗಳು ಆಗಿರೋದು, 2 ದಿನ ಆಗಿರೋದು, ಈ ಥರ ಪ್ರಕರಣಗಳಿದೆ. ಅದು ಕೋರ್ಟು ಅನ್ಸೇಫ್ ಯಾವ ರೀತಿ ಇದೆ ಅಂತ ಕನ್ಸಿಡರ್ ಮಾಡಿ ಮನೆ ಉಚ್ಚ ನ್ಯಾಯ ಅದ್ರ ಮೇಲೆ ದಂಡ ಎಲ್ಲಿವರೆಗೂ ಹಾಕ್ಬೋದು ಸರ್ ತಾವು? ನಾನು 5 ಲಕ್ಷವರೆಗೂ ಫೈನ್ ಹಾಕೋದಕ್ಕೆ ನನಗೆ ಅಧಿಕಾರ ಇದೆ. ಓಕೆ. ಫುಲ್ ಅನಾಲಿಸಿಸ್ ಮಾಡೋಕ್ಕೆ ಹೇಳಿದ್ದೆ. ಯಾಕಂದರೆ ನಾವು ನಮಗೂ ಏನಿದೆ ಅನ್ನೋದು ಒಂದು ಕುತೂಹಲ ಇದೆ ಅಲ್ಲ. ಸೊ ಹಂಗಾಗಿ ಫುಲ್ ಅನಾಲಿಸಿಸ್ ಮಾಡಲಿಕ್ಕೆ ನಾವು ಪ್ರೈವೇಟ್ ಲ್ಯಾಬ್ಗೆ ಕಳಿಸಿದ್ದೀವಿ. ನಾವು ಗೌರ್ಮೆಂಟ್ ಲ್ಯಾಬ್ ಇಲ್ಲ, ಪ್ರೈವೇಟ್ ಲ್ಯಾಬ್ಗೆ ಕಳಿಸಿದ್ದೀವಿ. ಎಷ್ಟು ದಿವಸ ಬೇಕು ಸರ್ ರಿಪೋರ್ಟ್ಗೆ? ಆಗುತ್ತೆ, ಒಂದು 15 ದಿನ, 10-15 ದಿನ ಆಗುತ್ತೆ. ಇದು ಹೊರತುಪಡಿಸಿ ಬೇರೆ ಸ್ಯಾಂಪಲ್ಗಳನ್ನು ತೆಗೆದುಕೊಂಡಿದ್ದೀರಾ ಹೋಟ್ಲುಗಳಲ್ಲಿ? ಇಲ್ಲ, ಹೋಟ್ಲುಗಳಲ್ಲೂ ಸ್ಯಾಂಪಲ್ ತೆಗೆದಿದ್ದೀವಿ, ವೇರ್ ಹೌಸಲ್ಲೂ ಸ್ಯಾಂಪಲ್ ತೆಗೆದಿದ್ದೀವಿ. ಅದು ತೆಗಿತೀವಿ ಎಲ್ಲ ಕಡೆ. ಇನ್ನು ಎಷ್ಟು ದಿವಸ ಕಂಟಿನ್ಯೂ ಆಗುತ್ತೆ ಸರ್? ಇವತ್ತು 2 ದಿನ, ನೆನ್ನೆ ಇವತ್ತಿಗೆ ಮುಗಿಯುತ್ತೆ. ಓಕೆ. ಇವತ್ತು ಎಷ್ಟು ಆಗಿದೆ? ಇವತ್ತೊಂದು 30 ಕಡೆ ಆಗುತ್ತೆ. ಇವತ್ತು 30 ಕಡೆ ಆಗಿದೆ. ಅಂದರೆ ಇನ್ನೂ ಸಂಜೆವರೆಗೂ ಆಗುತ್ತೆ. ನೆನ್ನೆ ಮಧ್ಯರಾತ್ರಿ 12 ಗಂಟೆವರೆಗೂ ಆಗಿದೆ. ಈಗ ಬೆಂಗಳೂರು ಫಸ್ಟ್ ಸ್ಟೇಜಲ್ಲಿ ತಗೊಂಡಿದ್ದೀವಿ. ನೆಕ್ಸ್ಟ್ ಸ್ಟೇಜಲ್ಲಿ ಜಿಲ್ಲೆಗೂ ತಗೊಂತೀವಿ. ಬೇರೆನಲ್ಲ
ಅಲ್ಲ, ಫುಲ್ ಅನಾಲಿಸಿಸ್ ಮಾಡ್ಬೇಕಂದ್ರೆ ಫುಲ್ ಅನಾಲಿಸಿಸ್ ಅಂದರೆ ಅಲ್ಲಿ ಏನಾಗ್ತದೆ, ನಾವು ಬರೀ ನಮ್ಮ ಲ್ಯಾಬಲ್ಲಿ FSSAI ಏನು ನಿಗದಿಪಡ್ತದೆ ಮಾನದಂಡ ಅದ್ರ ಪ್ರಕಾರ ಮಾಡ್ತೀವಿ. ಫುಲ್ ಅನಾಲಿಸಿಸ್ ಅಂದರೆ ಅದು ಬಿಟ್ಟು ಇನ್ನೇನಾರ ಇದೆಯಾ ಅಂತ ನೋಡೋದಕ್ಕೆ ಐತೆ. ಗೌರ್ಮೆಂಟ್ ಲ್ಯಾಬಲ್ಲಿ ಇದೆ. ನಾವು FSSAI ರೆಗ್ಯುಲೇಷನ್ ಪ್ರಕಾರ ಏನು ಬೇಕೋ ಆ ಥರ ಮಾಡ್ಕೊಂಡಿದ್ದೇವೆ. ಈಗ ಒಂದು ರೆಗ್ಯುಲೇಷನ್, ಯಾವುದೋ ಒಂದು ಪದಾರ್ಥದಲ್ಲಿ ಇಷ್ಟು ಕೆಮಿಕಲ್ಸ್ ಇರಬೇಕಂದ್ರೆ ಆ ಕೆಮಿಕಲ್ ಟೆಸ್ಟ್ ಮಾಡೋದಕ್ಕೆ ನಾವು ಇಟ್ಕೊಂಡಿರ್ತೀವಿ. ನಮಗೇನು ಕೂತಲ್ಲ ಅಂದರೆ ಅದು ಬಿಟ್ಟು ಇನ್ನೂ ಏನಾದರೂ ಇದೆಯಾ ಅಂತ, ಎಕ್ಸ್ಟ್ರೇನಿಯಸ್ ಮೆಟೀರಿಯಲ್ ಇರ್ಬೋದು, ಇನ್ನೊಂದಿರ್ಬೋದು, ಮೆಟಲ್ಲು, ಕೆಮಿಕಲ್ಲು, ಲೆಡ್ಡು, ಈ ಥರ ಏನಾರು ಇತ್ತು ಅಂದರೆ ಅದು ಎಲ್ಲಿಂದ ಬಂತು ಅಂತ ತಿಳ್ಕೊಳ್ಳಿಕ್ಕೆ ಅದು ಫುಲ್ ಅನಾಲಿಸಿಸ್ ಅಂತ ಮಾಡ್ತೀವಿ. ನೆನ್ನೆ 35 ಸ್ಯಾಂಪಲ್ ತೆಗೆದಿದ್ದೀವಿ. ಇವತ್ತೊಂದು 30ರಿಂದ 40 ಆಗ್ತದೆ. ಒಟ್ಟು 70 ಸ್ಯಾಂಪಲ್ ಆಗ್ತದೆ. 25 ನೋಟಿಸ್ 11 ನೋಟಿಸ್ ಇಶ್ಯೂ ಮಾಡಿದ್ದೀವಿ. ಅದೇ ಅಂದರೆ ಅವರು ನಮಗೆ ವರದಿ ಅಂದರೆ ಇದು ಕೊಡಬೇಕು, ಏನು ನಾವೀಗ ನೋಟಿಸ್ ಕೊಟ್ಟಿದ್ದೀವಿ ಅದಕ್ಕೆ ರಿಪ್ಲೈ ಕೊಡ್ತಾರೆ, ಅದ್ರ ಮೇಲೆ ನಾವು ಕ್ರಮ ತಗೋತೀವಿ. ಇದಿಷ್ಟು ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಆಯುಕ್ತರು ಕೊಟ್ಟಿರುವಂತಹ ಮಾಹಿತಿ. ಅಂದರೆ ಮ್ಯಾಕ್ಸಿಮಮ್ ಅಂದರೆ 5 ಲಕ್ಷದವರೆಗೂ ಕೂಡ ಅವರಿಗೆ ದಂಡ ಹಾಕಲು ಅವಕಾಶ ಇದೆ. ಬಟ್ ಇಲ್ಲಿ ಏನೇನು ನ್ಯೂನತೆ ಕಂಡು ಬಂದಿದೆ ಅದರ ಮೇಲೆ ನಾವು ದಂಡದ ಪ್ರಮಾಣವನ್ನು ಕೂಡ ಡಿಸೈಡ್ ಮಾಡ್ತೀವಿ ಅನ್ನೋ ಮಾಹಿತಿಯನ್ನು ನೀಡ್ತಾ ಇರುವಂಥದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಸತಾರ್.